ವಿ ಶುಡ್ ರೆಸ್ಪೆಕ್ಟ್ ದಟ್. ಕೆಟ್ಟವ್ರು ಎಲ್ಲರಲ್ಲೂ ಇದ್ದಾರೆ. ಇವನ್ ಇನ್ ಹಿಂದೂ, ಇವನ್ ಇನ್ ಮುಸ್ಲಿಮ್, ಇವನ್ ಇನ್ ಕ್ರಿಶ್ಚಿಯನ್, ಎಲ್ಲದರಲ್ಲೂ ಕೆಟ್ಟವ್ರು ಇದ್ದೇ ಇರ್ತಾರೆ. ಬಟ್ ಸಿ, ದಿಸ್ ಈಸ್ ನೈಸ್. ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ರಿಲಿಜಿಯನ್. ರೇಂಜ್ ರೋವರ್ ಥರ ಹ್ಯೂಜ್ ಬಾಡಿ ಇದೆ, ಫಾರ್ಚುನರ್ಗಿಂತ ಹೆವಿ ಕೊಟ್ಟಿದ್ದಾರೆ ಅದಕ್ಕೆ. ನೋಡಿ, ಸಡನ್ನಾಗಿ ಕಂಡುಹಿಡಿಬೇಕು ಅಂದರೆ ನೋಡಿ, ಇದೆ ಹೆಕ್ಟರ್ ಪ್ಲಸ್ಸಲ್ಲಿ ಈ ಥರ ಬರುತ್ತೆ ನೋಡಿ. ಹೆಕ್ಟರಲ್ಲಿ ಹಿಂಗೆ ಸ್ಟ್ರೈಟ್ ಬರುತ್ತೆ, ಆ ಥರ ಡಿಸೈನ್ ಬರಲ್ಲ. ಎಲ್ಲರಿಗೂ ನಮಸ್ತೆ. ದಯವಿಟ್ಟು ಕಾಡನ್ನ ಉಳಿಸಿ, ಪ್ರಾಣಿಗಳನ್ನ ಉಳಿಸಿ, ಗಂಧದ ಗುಡಿನ ಉಳಿಸಿ. ಹಿಂದೆ ಅಣ್ಣವ್ರೊಂದು ಮಾತು ಹೇಳಿದರು, ದಯವಿಟ್ಟು ಗಂಧದ ಗುಡಿನ ಉಳಿಸಬೇಕು, ಮುಂದಿನ ಪೀಳಿಗೆಗೆ ನಾವು ಅದನ್ನು ಬೆಳೆಸಬೇಕು ಅಂತ. ಹಾಗೇನೆ ನಾವು ಇರೋಣ. ಅದಕ್ಕಾಗಿ ದಯವಿಟ್ಟು ಗಂಧದ ಗುಡಿನ ಉಳಿಸಿ. ಎಲ್ಲ ನನ್ನ ಹಿರಿಯರಿಗೂ ಮತ್ತು ಕಿರಿಯರಿಗೂ ನಿಮ್ಮ ಪ್ರೀತಿಯ ಧನುಷ್ ಮಾಡುವ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ಕಾರ್ ಸರ್ವಿಸ್ದು. ಸೊ ನಾನು ಮುಂಚೆ ನಾನು ಹಿಂದಿನ ವ್ಲಾಗಲ್ಲಿ ಎಲ್ಲೂ ಹೇಳಿರಲಿಲ್ಲ ನನ್ನ ಹತ್ರ ಈ ಥರ ಒಂದು ಕಾರ್ ಇದೆ ಅಂತ. ನೀವು ನೋಡಿರ್ಬೋದು, ವ್ಯಾಗಿನಾರ್ ಕಾರ್ ಇತ್ತು, ಒಂದು ಮಾರುತಿ ಸುಜುಕಿದು. ಇನ್ನೊಂದಿದೆ MG ಹೆಕ್ಟರ್ ಪ್ಲಸ್ ಇದೆ ನಮ್ಮ ಹತ್ರ. ಸೊ ಅದದ್ದು ಸೆಕೆಂಡ್ ಸರ್ವಿಸ್ ಇದು. ಫಸ್ಟ್ ಸರ್ವಿಸು ಆಗಿದೆ. ನಾನು ಆವಾಗ ಇನ್ನೂ ವ್ಲಾಗ್ ಮಾಡ್ತಿರ್ಲಿಲ್ಲ, ಮೀನ್ಸ್ ಚಾನಲ್ ಓಪನ್ ಮಾಡಿದ್ದೆ, ಬಟ್ ವ್ಲಾಗ್ ಎಲ್ಲ ಮಾಡ್ತಿರ್ಲಿಲ್ಲ. ಇದು ತೊಗೊಂಡಿದ್ದು ಎಲ್ಲ ವಿಡಿಯೋ ಮಾಡಲಿಲ್ಲ ಆವಾಗ. ವ್ಲಾಗು ಯೂಟ್ಯೂಬು ಅಷ್ಟು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ನಾನು. ಸೊ ಈಗ ಒಂದು ಮಾಡೋಣ ಅಂತ ನಾನು ಈಗ ಸೆಕೆಂಡ್ ಸರ್ವೀಸು ಇರೋದ್ರಿಂದ ಈಗ ಹೊರಟಿದ್ದೀನಿ. ಇಲ್ಲಿಂದ ಯಲಹಂಕ ಹೋಗಬೇಕು. ಫಸ್ಟ್ ಸರ್ವೀಸು ನಾವು ಮೈಸೂರು ರೋಡಲ್ಲಿ ಮಾಡಿಸಿದ್ದು. ಮೈಸೂರು ರೋಡಲ್ಲಿ ಮಾಡಿಸಿದಾಗ ಈಗ ಮೈಸೂರು ರೋಡಲ್ಲಿ ಇಲ್ಲ, ಈಗ ಆ ಶೋರೂಮ್ ಇದು ಮಾಡಿಬಿಟ್ಟಿದ್ದಾರೆ, ತೆಗ್ದಿದ್ದಾರೆ. ಸೊ ಈಗ ಯಲಹಂಕಾಗೆ ಹೋಗಬೇಕು. ಸೊ ನಾನು ಟ್ರೈ ಮಾಡ್ತೀನಿ ಅಲ್ಲೇ ನಾವು ಒಳಗಡೆ ವಿಡಿಯೋ ಮಾಡೋಕೆ ಏನಾರ ಬಿಡ್ತಾರಾ ಅಂತ. ಬಿಟ್ಟರೆ ಖಂಡಿತ ಸರ್ವಿಸ್ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ನನಗೆ ಈ ರೋಡಲ್ಲಿ ಬರ್ಬೇಕಾದ್ರೆ ಹಳೆ ಜ್ಞಾಪನಗಳು. ಏನಕ್ಕೆ ಅಂದರೆ, ಈ ರೋಡಲ್ಲಿ ತುಂಬ ಓಡಾಡ್ತಿದ್ವಿ ನಾವು ಅವಾಗ ಸ್ಕೂಲ್ಗೆ ಹೋಗ್ಬೇಕಾರೆ. ತುಂಬಾ ಅಂದರೆ ತುಂಬ, ಡೈಲಿ ಇದೇ ರೂಟ್ ನಮ್ಮದು, ಇನ್ಯಾವ ರೂಟ್ ಇರ್ತಿರ್ಲಿಲ್ಲ ನಮ್ಮದು. ಅಪ್ ಆ್ಯಂಡ್ ಡೌನು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದ್ದೇನೆ, ಬರ್ಬೇಕಾದ್ರೂ ಇದ್ದೇನೆ. ಬಿಕಾಸ್ ನಾನು ಮುಂಚೆ ಮಿಲ್ಟ್ರಿ ಸ್ಕೂಲಲ್ಲಿ ಓದಿದ್ದು. ಆರ್ಮಿ ಕೇಂದ್ರೀಯ ವಿದ್ಯಾಲಯ ಅಂತ ಆರ್ಮಿ ಸ್ಕೂಲು, ಅದರಲ್ಲಿ ಓದಿದ್ದು. ಸೊ ಇದೆಲ್ಲ ಬರೀ ಏರ್ಫೋರ್ಸ್ಗೆ ಸೇರುತ್ತೆ, ಏರ್ಫೋರ್ಸು ಮಿಲ್ಟ್ರಿಗೇನೆ. ಇಲ್ಲಿ ಬಂದಾಗೆಲ್ಲ ನನಗೆ ಅದೇ ಜ್ಞಾಪನ. ನಾನು ತುಂಬ ವರ್ಷ ಆಯಿತು ಹೋಗಲೇ ಇಲ್ಲ ನಮ್ಮ ಹಳೆ ಸ್ಕೂಲ್ಗೆ, KVಗೆ, ಆರ್ಮಿಗೆ. ಹೋಗಬೇಕು ಒಂದು ದಿವಸ ಟೈಮ್ ಮಾಡಿಕೊಂಡು. ಹಳೆ ನೆನಪು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ಸ್ಕೂಲಲ್ಲಿ ಓದಬೇಕು ಅಂತ. ತುಂಬ ಚೆನ್ನಾಗಿತ್ತು ಆ ಸ್ಕೂಲ್ ಎಕ್ಸ್ಪೀರಿಯೆನ್ಸು. 10 ವರ್ಷ ಅಲ್ಲೇ ಓದಿದ್ದೆ, ಫಸ್ಟ್ ಸ್ಟ್ಯಾಂಡರ್ಡಿಂದ. ನಾನು ಒಂದೊಳ್ಳೆ ಪಾಠ ಹೇಳ್ಕೊಟ್ಟಿದ್ದಂಥ ಸ್ಕೂಲ್ ನನಗೆ ಅದು. ಒಂಥರ ಏನೋ ಒಂದು ಹಳೆ ನೆನಪು ಈ ರೋಡ್ಗಳಲ್ಲಿ ಬರ್ಬೇಕಾರೆ. ಅವಾಗ ಒಂದೊಂದು ಗಲ್ಲಿನೂ ನನಗೆ ಜ್ಞಾಪನ ಇದೆ ಈಗಲೂ. ಇಲ್ಲೇ ಓಡಾಡಿ ಅಭ್ಯಾಸ ಆಗ್ಬಿಟ್ಟು ನಮಗೆ ಒಂದೊಂದು ಗಲ್ಲಿನೂ ನನಗೆ ಜ್ಞಾಪನ ಇದೆ ಇಲ್ಲಿ ಹೆಂಗೆ ಏನು ಅಂತ. ಈ ರೋಡಲ್ಲಿ ಬಂದರೆ ಇದೊಂದೇ ಹಿಂಸೆ, ಯಾವುದು ಹಿಂಸೆ ಇಲ್ಲ. ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ಕು. ಸುಮ್ಮನೆ ಒಂಥರ ಹೃದಯತದೆ ಈ ರೋಡಲ್ಲಿ ಬರಬೇಕು ಅಂದರೆ. ಕೆಲವು ಸಲ ಅಲ್ಲಿಂದ ಇಲ್ಲಿವರೆಗೂ ಟ್ರಾಫಿಕ್ಕೇ ಇರ್ತದೆ ಬರೀ. ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ ಬೇಕಾದ್ರೆ ಒಂದು ಅರ್ಧ ಗಂಟೆ ಹೋಗ್ಬಿಡ್ಬೋದು. ಈ ಟ್ರಾಫಿಕಲ್ಲಿ ಹೋಗೋಕ್ಕೆ ಹಿಂಸೆ. ಟ್ರಾಫಿಕ್ಗೆ ಅರ್ಧ ತಲೆನೋವು. ಗೌರ್ಮೆಂಟ್ ಅವರು ರೋಡ್ನ ಮಾಡ್ತಾರೆ. ಇನ್ನೊಂದು 5 ಅಡಿ ದೊಡ್ಡದು ಮಾಡಿಬಿಟ್ರೆ ಇವ್ರ ಅಪ್ಪನ ಮನೆ ಆಸ್ತಿ ಏನಾದ್ರು ಕಳ್ಕೊಂಡ್ಬಿಡ್ತಾರೆ. ಇಷ್ಟಿಷ್ಟೆಲ್ಲ ಜಾಮ್ ಮಾಡ್ತಾರೆ. ಮತ್ತೆ ಇನ್ನೊಂದ್ಸಲಿ ಲೂಟಿ ಮಾಡಬೇಕಲ್ಲ ದುಡ್ಡು ಅವರು. ಈಗ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಮತ್ತೆ ರೋಡ್ ದೊಡ್ಡದು ಮಾಡಬೇಕು ಅಂತ ಅದಕ್ಕೊಂದಷ್ಟು ಸ್ಯಾಂಕ್ಷನ್ ಮಾಡಿಕೊಂಡು, ಅದಕ್ಕೊಂದಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ತಿನ್ಕೊಂಡು ಎಲ್ಲ ಮಾಡಬೇಕಲ್ಲ. ಅವ್ರ ಮಕ್ಳಿಗೆ ಆಸ್ತಿ ಪಾಸ್ತಿ ಎಲ್ಲ ಮಾಡಬೇಕು ಪಾಪ ಅವರು.
ಅವ್ರ ಮಕ್ಕಳು ಆಸ್ತಿ ಮಾಡಿ ಅವ್ರು ಚೆನ್ನಾಗಿರ್ಬೇಕಲ್ವಾ. ಕಚಡ ನನ್ನ ಮಕ್ಕಳು ಮಾಡೋದು ಮಾಡ್ತಾರೆ. ಒಂದು 2 ಅಡಿ 5 ಅಡಿ ದೊಡ್ಡದು ಮಾಡಿಬಿಟ್ರೆ ಏನು ಕಳ್ಕೊಂಬಿಡ್ತಾರೆ. ಮನೆಯಿಂದ ಯಲಹಂಕ, ಈಗಿರೋ ಯಲಹಂಕ ಅಂದರೆ ಅಲ್ಲಿ MVIT ಇದೆ, MVIT ವಿಶ್ವೇಶ್ವರಯ್ಯ ಕಾಲೇಜ್ ಇದೆ. ಆ ಕಾಲೇಜ್ ಬಿಟ್ಟು ನೆಕ್ಸ್ಟ್ ಒಂಚೂರು ಮುಂದೆ ಹೋಗಬೇಕು, ಸರ್ವಿಸ್ ಸೆಂಟರ್ ಇರೋದು. ಸೊ ಸರ್ವಿಸ್ ಸೆಂಟ್ರಿಗೆ ನಮ್ಮ ಮನೆಯಿಂದ 25 ಕಿಲೋಮೀಟ್ರ್ ಆಗುತ್ತೆ. ಈ ಟ್ರಾಫಿಕಲ್ಲಿ ಹೋಗೋದೇ ಸ್ವಲ್ಪ ನಿಧಾನಕ್ಕೆ ಲೇಟ್ ಆಗುತ್ತೆ. ಇರಲಿ, ನಮಗೇನು ಏನೇನು ಕೆಲಸ ಇಲ್ಲ ಇವತ್ತು. ಹೋಗೋಣ ನಿಧಾನಕ್ಕೇನೆ. ನನ್ನ ಹೃದಯನೇ ಸೋತು ಬೇಜಾರಿಲ್ಲ. ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿಮಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ, ಮುಲಾಜೇ ಇಲ್ಲ. ಈ ಲೈನು ಸೂಪರ್ ಆಗಿದೆ, ನನಗೆ ಭಾರಿ ಇಷ್ಟ. ಆ ಲೈನು ಮುಲಾಜೆ ಇಲ್ಲ. ತಮ್ಮ ಹುಡುಗಿರಿಗೆ ಅದನ್ನ ಹೇಳ್ತಾರಲ್ಲ, ಆ ಫೀಲಿಂಗೇ ಬೇರೆ. ರೊಮ್ಯಾಂಟಿಕ್ ಆಗಿರ್ಬೇಕು ತಮ್ಮ ಪಾರ್ಟ್ನರ್ಸ್ ಜೊತೆ, ಲವರ್ಸ್ ಜೊತೆ, ಗರ್ಲ್ ಫ್ರೆಂಡ್ ಜೊತೆ, ಬಾಯ್ ಫ್ರೆಂಡ್ ಜೊತೆ. ರೊಮ್ಯಾಂಟಿಕ್ ಆಗಿದ್ರೇನೆ ಅದು ಆ ಲೈಫ್ಗೆ ಚಂದ. ಯಾವಾಗಲೂ ಮತ್ತೆ ಕೂತಿದ್ರೆ ಅವೆಲ್ಲ ಚೆನ್ನಾಗಿರಲ್ಲ. ಇರೋದೊಂದು ಲೈಫ್ ಆರಾಮಾಗಿ ರೊಮ್ಯಾಂಟಿಕ್ ಆಗಿ, ಸ್ವೀಟ್ ಆಗಿ, ಒಂದು ಲವ್ವಲ್ಲಿ ಆ ಫೀಲಿಂಗೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಆ ಫೀಲಿಂಗಲ್ಲೇ ಇರಬೇಕು, ಹಂಗೆ ಜೀವನನೂ ಸಾಕ್ತಾ ಇರಬೇಕು. ಏರ್ಫೋರ್ಸ್ ಸ್ಟೇಷನ್ ಆಗುತ್ತಲ್ಲ, ಏರ್ಫೋರ್ಸ್ ಸ್ಟೇಷನ್ ಆಗಿ ಒಂಚೂರು ಮುಂದಕ್ಕೆ ಲೆಫ್ಟ್ಗೆನೆ ಇಲ್ಲಿ ಹೋಗ್ಬೇಕು ನಾವು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ, ನಾನು ಹೇಳಿದೆ ನೋಡಿ ನಿಮಗೆ, ನಾನು ಈ ಥರ ಕ್ರಿಕೆಟ್ ಆಡ್ತೀನಿ, ಕ್ರಿಕೆಟ್ ಪ್ಲೇಯರು ಅಂತ. ಸೊ ಇಲ್ಲಿ MVIT ಗ್ರೌಂಡ್ ಅಂತ ಒಂದಿದೆ, MVIT ಗ್ರೌಂಡ್ ಅಂತ ಇದೆ. ಸೊ ಆ ಗ್ರೌಂಡಲ್ಲಿ ಲೀಗ್ ಮ್ಯಾಚಸ್, ಕರ್ನಾಟಕ ಸ್ಟೇಟ್ ಲೀಗ್ ಮ್ಯಾಚಸ್ಗಳೆಲ್ಲ ಆಡಿಸ್ತಾ ಇರ್ತಾರೆ. MVIT 2 ಗ್ರೌಂಡ್ ಇದೆ. ಸೊ ಇಲ್ಲಿ ಒಂಥರ, ಇಲ್ಲಿಗೂ ನಾವು ರೆಗ್ಯುಲರೇ, ಈ ರೋಡ್ಗೂ ಇಲ್ಲಿ ಜಾಸ್ತಿ ಮ್ಯಾಚಸ್ ಎಲ್ಲ ಇಲ್ಲೇ ಆಡ್ತಾ ಇರ್ತೀವಿ. MVITಲೇ ಲೀಗ್ ಮ್ಯಾಚಸ್ ಎಲ್ಲ ಜಾಸ್ತಿ ಇಲ್ಲೇ ಆಡಿಸ್ತಾ ಇರ್ತಾರೆ. ನಮಗೆ ನಾವು ಇಲ್ಲೇ ಬರ್ತಾ ಇರ್ತೀವಿ. ವಿಡಿಯೋ ಸ್ವಲ್ಪ ನೀಟಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಒಂಚೂರು ಮುಂದೆನೇ ಶೋರೂಮು, ಸರ್ವಿಸ್ ಸೆಂಟ್ರು. ಸರ್ವಿಸ್ ಬಿಟ್ಬಿಟ್ಟು ನಾನು ಇಲ್ಲೇ ಇರೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ದೂರ ಆಗುತ್ತೆ. ಈಗ ನಮ್ಮ ಮನೆಯಿಂದ ಇಲ್ಲಿಗೆ 25 ಕಿಲೋಮೀಟ್ರು ಆಗುತ್ತೆ. ಸುಮ್ಮನೆ ಮತ್ತೆ ಹೋಗಿ ಮತ್ತೆ ಬರೋಕ್ಕಾಗಲ್ಲ. ಅದಕ್ಕೆ ನಾನು ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಇದ್ಬಿಟ್ಟು ಏನು ಸೆಕೆಂಡ್ ಸರ್ವಿಸ್ ಅಲ್ವಾ, ಜಾಸ್ತಿ ಏನು ಸರ್ವಿಸ್ ಇರಲ್ಲ. ನೀನೊಂದು 1 ಅವರ್ 2 ಅವರಲ್ಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಫೋನ್ ಮಾಡಿದಾಗ ನಾನು ಹೇಳಿದ್ದೆ ಅವ್ರಿಗೆ, ನನಗೆ ಅಲ್ಲೇ ಇರ್ತೀನಿ, ನನಗೆ ಒಂದು 1 ಅವರ್ 2 ಅವರ್ಸಲ್ಲಿ ಕೊಟ್ಬಿಡಿ ಅಂತ. ಸರಿ ಅಂತ ಹೇಳಿದ್ರು ಅವರು. ಸೊ ನಾನು ಇಲ್ಲೇ ಇದ್ಬಿಟ್ಟು ವಾಪಸ್ ಇಲ್ಲಿಂದನೇ ತೊಗೊಂಡು ಹೋಗ್ತೀನಿ ಗಾಡಿನ. ನನಗೆ ಬೇರೆ ಏನು ಬೇಜಾರಾಗಲ್ಲ. ಈ ಗೌರ್ಮೆಂಟ್ ಅವರು ರೋಡ್ ಬೇಕು ಅಂತ ರೋಡ್ ಮಾಡ್ಬೇಕಂತ ಮರಗಳನ್ನೆಲ್ಲ ಕಟ್ ಮಾಡ್ತಾರೆ. ಅವ್ರ ಯೋಗ್ಯತೆಗೆ ಅದು ತಕ್ಕನಂಗೆ ಮರ ಕಟ್ ಮಾಡ್ತಾರಲ್ಲ, 2 ಮರ ಕಟ್ ಮಾಡ್ತಾರೆ. ಅಟ್ಲೀಸ್ಟ್ 1 ಮರ ನೆಡೋದು ಬೇಡವಾ? ಶೂರು ಥರ ಮಿಷಿನ್ ಐತೆ, ಟೆಕ್ನಾಲಜಿ ಐತೆ ಅಂದ್ಬಿಟ್ಟು ಬರ್ರ ಅನ್ಸ್ಕೊಂಡು ಕಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ತಕ್ಕನಂಗೆ ಅಟ್ಲೀಸ್ಟ್ ಒಂದು 2 ಮರ ಕಟ್ ಮಾಡ್ರೆ ಅಟ್ಲೀಸ್ಟ್ 1 ಮರ ನೆಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಕಟ್ ಮಾಡಕ್ಕೆ ಮಾತ್ರ ಶೂರು ಬಂದು ಕಟ್ ಮಾಡ್ಬಿಡ್ತಾರೆಲ್ಲ. ಅಟ್ಲೀಸ್ಟ್ 1 ಮರ ಏನೋ ನೆಡ್ಬೇಕು ತಾನೆ. ನೋಡಿ ಎಷ್ಟು ಮರಗಳು ಕಟ್ ಮಾಡಿಬಿಟ್ಟಿದ್ದಾರೆ ರೋಡ್ ಬೇಕು ಅಂತ. ಬೇಕು, ಖಂಡಿತ ಒಪ್ಕೊಂತೀನಿ, ರೋಡ್ ಬೇಕು. ಬಟ್ ಅದೇ ತಕ್ಕನಂಗೆ ಕಟ್ ಮಾಡ್ದಂಗೆ ನೆಡ್ಬೇಕು ಪಕ್ಕದಲ್ಲೇ ಬೇರೆದ. ಅದನ್ನ ಬಿಟ್ಟು ಸುಮ್ಮನೆ ಕಟ್ ಮಾಡ್ಬಿಟ್ಟು ರೋಡ್ ಮಾಡ್ಬಿಟ್ಟು ಹಂಗೆ ಮುಗೀತು ನನ್ನ ಕತೆ ಅಂದ್ಬಿಟ್ಟು ಹೊಂಟೋಯ್ತಾರೆ. ಈ ವ್ಲಾಗಲ್ಲಿ ನಮ್ಮ ಗಾಡಿ MG ಬಗ್ಗೆ ನಾನು ಏನೂ ಹೇಳಕ್ಕೆ ಹೋಗಲ್ಲ.
ಇದು ಬರೀ ಒಂದು ಸರ್ವಿಸ್ ತೋರಿಸ್ಬೇಕಾಯ್ತು, ತೋರಿಸ್ತೀನಿ ಒಳಗಡೆ, ಆದರೆ ವಿಡಿಯೋ ಮಾಡ್ತೀನಿ ಅಷ್ಟೇ. ಈ ಗಾಡಿ ಬಗ್ಗೆ ಇದು ಮೈಲೇಜ್ ಹೆಂಗೆ, ಈ ಗಾಡಿ ಕಂಪ್ಯಾರಿಸನ್ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಹೇಗೆ, ಓಕೆನಾ, ಈ ಗಾಡಿ ಕೆಪಾಸಿಟಿ ಮೈಲೇಜು ಹೆಂಗೆ, ಪ್ರತಿಯೊಂದೂ ಇದು ರಿವ್ಯೂನ ನಾನು ಬೇರೆ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗಲ್ಲಿ ಬರೀ ಸರ್ವೀಸು ಏನು ಕಾಸ್ಟ್ ಆಗುತ್ತೆ ಸರ್. 8 ಕಿಲೋಮೀಟರ್ 8 ಕಿಲೋಮೀಟ್ರಾ? ಕಿಲೋಮೀಟರ್ ಇದೆ. 3875 3875. ಸರ್ ಗುಡ್ ನೇಮ್ ಧನುಷ್ ಕುಮಾರ್. ಸರ್ ಮೊಬೈಲ್ ಆಕ್ಸೆಸರೀಸ್ ಬೇಕು ಅಂದರೆ ಎಲ್ಲ ಸಿಗ್ತವೆ, ಎಲ್ಲ ಸುಮಾರು ಮ್ಯಾಗ್ ವೀಲು, ಟೈರು, PPFದು. Born a rock star in this life, gonna live it up on the attack. Baby, I'm bad. I just wanna get caught up in this life. I'm crazy, I'm mad. Doing no cap. Only God wants you, better go live it up. Cash. ನೋಡಿ, ಇದೇ ಯಲಹಂಕದಲ್ಲಿರೋ ಸರ್ವಿಸ್, MG ಸರ್ವಿಸ್ ರಾಸ್ ಗ್ಯಾರೇಜ್. ಕಾಣಿಸ್ತಿದೆ ಎಷ್ಟು ಕಾರ್ ನಿಂತಿದೆ ನೋಡಿ, ಜಾನ್ ಕಾರ್ ನಿಂತೈತೆ ನೋಡಿ ಹೊರಗಡೆ. ಸರ್ವಿಸ್ ಸ್ಟೇಷನ್, ವಾಷಿಂಗ್. ನಾನು ನೋಡಿ ನಮ್ಮ ಕಾರ್ ಇಲ್ಲಾಲೆ ಬಂದು ನಿಂತಿದೆ, ಮುಗಿದು ಮೋಸ್ಟ್ಲಿ ಈಗ ವಾಷಿಂಗ್ ಇರಬೇಕೇನೋ, ನೋಡೋಣ. ಎಲ್ಲ ಉಡೀಸಾಗ್ಬಿಟ್ಟೈತೆ ಕೆಲವೊಂದು. ಇನ್ಯಾರ ರೇಂಜಿಗೆ ಇವರು ಈ ಗಾಡಿ ಗುದ್ದೋರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಒಳಗೆಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟೈತೆ ಮುಂದೆಗಡೆ. ಇದು ಅಷ್ಟೇ, ಇದು ಅಷ್ಟೇ, ಅದೆಲ್ಲ ಇಂಜಿನೇ ಉದುರೋಗ್ಬಿಟ್ಟಿದೆ. ಇದು ನೋಡಿ, ಯಾವ ರೇಂಜಿಗೆ ಗುದ್ದೋರೆ, ಯಾವ ರೇಂಜಿಗೆ ಗುದ್ದಿದ್ದಾರೆ ಬೇರೆಯವ್ರು ಬಂದು. ಹೂವ ನೋಡಿ ಸೈಡೆಲ್ಲ ಉಜ್ಜೋಗ್ಬಿಟ್ಟೈತೆ. ಇದು ಗ್ಲಸ್ಟರ್ ಇದೆ. MG ಕಾರ್ಗಳಲ್ಲಿ ತುಂಬ ಅಡ್ವಾನ್ಸ್ಡ್ ಇದೆ ಟ್ರ್ಯಾಕಿಂಗ್ ಸಿಸ್ಟಮ್. ನಮ್ಮ ಹೆಕ್ಟರ್ ಪ್ಲಸ್ಗಿಂತ ಗ್ಲಸ್ಟರ್ಲಿ ಇನ್ನೂ ಚೆನ್ನಾಗಿದೆ. ಟ್ರ್ಯಾಕಿಂಗ್ ಸಿಸ್ಟಮ್ಗಳಾಗಿರ್ಬೋದು, ಆಪೋಸಿಟಿಂದ ಇಲ್ಲ ಸೈಡಿಂದ ಯಾರು ಬರ್ತಾಯಿದ್ರೆ ಅದೇ ಕಂಟ್ರೋಲ್ಮೆಂಟ್ ತೊಗೊಳೋದು. ಇದ್ರೂ ನೋಡಿ ಅಲ್ಲಿ ಆ ಕಾರ್ ಅಷ್ಟು ಜೋಗಿದೆ. ಇನ್ನು ಯಾವ ರೇಂಜಿಗೆ ಕಂಟ್ರೋಲ್ ತಪ್ಪಿದೆಯೋ ಅದು ಗೊತ್ತಿಲ್ಲ. ಬಟ್ ದಯವಿಟ್ಟು ಆದಷ್ಟು ಯಾರೇ ಆಗಲಿ ಗಾಡಿನ ನಿಧಾನಕ್ಕೆ ಓಡಿಸಿ, ತುಂಬ ಫಾಸ್ಟ್ ಬೇಡ. ಒಂದೊಳ್ಳೆ ಸ್ಟ್ರೆಚ್, ಒಂದೊಳ್ಳೆ ಲೆಂತ್ ಸಿಕ್ಕಿದ್ರೆ, ಫ್ರೀ ಇದ್ದರೆ ಆವಾಗ ಬೇಕಾದ್ರೆ ಹೊಡೀರಿ. ಸುಮ್ಮನೆ ಟ್ರಾಫಿಕ್ ಇರೋ ಕಡೆ ಎಲ್ಲ ಹೆವಿಯಾಗಿ ನುಗ್ಗಿಸ್ಬೇಡಿ. ನೋಡಿ ನಾನು ಹಿಂದೆ ಕಾಣಿಸ್ತಿದ್ದೀನಿ ಎಲ್ಲ ಹೊಸ ಕಾರ್ಗಳು, ಎಲ್ಲ ಹೊಸ ಕಾರ್ಗಳೇ. ಬಂದು ಆಯ್ಕೊಳ್ಳಿ, ನನಗೊಂದು ನಿನಗೊಂದು ನನಗೆ ಎಲ್ಲ ಇಲ್ಲೇನೆ. ಮೋಸ್ಟ್ಲಿ ಇದು ಬಂದು ಫಸ್ಟು ಇಲ್ಲಿಗೆ ಬಂದು ಶಿಪ್ಮೆಂಟ್ ಆಗುತ್ತೆ ಅನ್ಸುತ್ತೆ. ಇದು ಇಲ್ಲಿಂದ ಆಮೇಲೆ ಕಂಪ್ನಿಗಳಿಗೆ ಹೋಗ್ತವೆ ನಾವು ಕಾರ್ಗಳು. ನೋಡಿ ಇವೆಲ್ಲ ಹೆಕ್ಟರ್ ಪ್ಲಸ್ ಇವೆಲ್ಲ ನೋಡಿ. ಇದು ಹೆಕ್ಟರ್ ಪ್ಲಸ್. ಇದು ಹೆಕ್ಟರ್ ಪ್ಲಸ್ಗೂ ಏನು ಡಿಫ್ರೆನ್ಸ್ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಹೆಡ್ಲೈಟ್ ಹತ್ರ ನೋಡಿ, ಸಡನ್ನಾಗಿ ಕಂಡುಹಿಡಿಬೇಕು ಅಂದರೆ ನೋಡಿ, ಇದೆ ಹೆಕ್ಟರ್ ಪ್ಲಸ್ಸಲ್ಲಿ ಈ ಥರ ಬರುತ್ತೆ ನೋಡಿ. ಹೆಕ್ಟರಲ್ಲಿ ಹಿಂಗೆ ಸ್ಟ್ರೈಟ್ ಬರುತ್ತೆ, ಆ ಥರ ಡಿಸೈನ್ ಬರೋಲ್ಲ. ಗ್ಲಾಸ್ಟರು ಅಲ್ಲಿದೆ ನೋಡಿ, ಲಾಸ್ಟಲ್ಲಿದೆಯಲ್ಲ ಗ್ಲಾಸ್ಟರ್ ಮಾತ್ರ ನನಗೆ ಹೆವಿ ಇಷ್ಟ ಗಾಡಿ. ಅದು MGಲಿ ಹೆಕ್ಟರ್ ಪ್ಲಸ್ಗಿಂತ ನೆಕ್ಸ್ಟ್ ಲೆವೆಲ್ ಇದೆ ಅದು ಗ್ಲಾಸ್ಟರು. ಅದು ಸಖತ್ತಾಗಿದೆ ಗಾಡಿ. ಅದು ಹೆವಿ, ಒಳ್ಳೆ ರೇಂಜ್ ರೋವರ್ ಥರ ಯೂಜ್ ಬಾಡಿ ಇದೆ. ಫಾರ್ಚುನರ್ಗಿಂತ ಹೆವಿ ಕೊಟ್ಟಿದ್ದಾರೆ ಅದಕ್ಕೆ. ನೋಡಿ ಅಲ್ಲಿ ನಿಂತಿದೆಯಲ್ಲ, ಇದೇ ಗ್ಲಾಸ್ಟರ್. ಯೂಜ್ ಆಗಿದೆ ಗಾಡಿ, ಮತ್ತು ಅಡ್ವಾನ್ಸ್ ಇದೆ, ಫುಲ್ ಅಡ್ವಾನ್ಸ್ ಗಾಡಿ ಇದು. ಗ್ಲಾಸ್ಟರ್. ಇದು ಗ್ಲಾಸ್ಟರ್. ಇದು ಎಲ್ಲ ಹೊಸ ಗಾಡಿ ತಂದು ಧೂಳು ಇಡಿಸ್ಬಿಟ್ಟವ್ರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ ನಿಂತಿದೆ. ಇದು ಗಾಡಿ ಮಾತ್ರ ಇದು ಸ್ವಲ್ಪ ಹೆವಿ ಇದೆ ಗಾಡಿ, ಸಖತ್ತಾಗಿದೆ. ಮತ್ತು ದೊಡ್ಡ ಗಾಡಿನೂ ಅಷ್ಟೇ, ಗಾಡಿ ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ಎಲ್ಲ ಸ್ವಲ್ಪ ಟೆಕ್ನಾಲಜಿ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಗ್ಲಾಸ್ಟರಲ್ಲಿ ಗ್ಲಾಸ್ಟರ್ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ನಾನು ಆವಾಗಲೇ ಕೇಳಿದೆ ಅವ್ರನ್ನ ಒಳಗಡೆ ವೀಡಿಯೋ ಮಾಡ್ಬೋದಾ ಅಂತ. ಇಲ್ಲ ಸರ್ ಮಾಡೋಂಗಿಲ್ಲ, ಸ್ವಲ್ಪ ಸುಮ್ಮನೆ CCTV ಎಲ್ಲ ನೋಡ್ತಾ ಇರ್ತಾರೆ. ಆಚೆ ಬಂದಮೇಲೆ ಬೇಕಾದ್ರೆ ವಾಷಿಂಗ್ದು ಬೇಕಾದ್ರೆ ಬೇರೆದೆಲ್ಲ ಅಥವಾ ಮಾಡ್ಕೊಳ್ಳಿ ಅಂದರು. ಇಲ್ಲಿ ಹೌದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ. ಇಲ್ಲೂ ನೋಡಿ ಯಾವ ರೇಂಜಿಗೆ ಕಾರು, ಇವ್ನು ಯಾವ ರೇಂಜಿಗೆ ಗುದ್ದಿರ್ತಾರೆ, ಯಾವ ರೇಂಜಿಗೆ ಇದು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಯಪ್ಪ. ಇವ್ರು ತಪ್ಪಿರುತ್ತೋ ಇಲ್ಲ ಆಪೋಸಿಟ್ ಬರೋ ಅವ್ರು ತಪ್ಪಿರುತ್ತೋ. ಇಷ್ಟಿಷ್ಟು ದೊಡ್ಡ ದೊಡ್ಡ ಗಾಡಿಗಳು ಹಿಂಗೆ ಪಂಚರ್ಗಳಾಗ್ಬಿಡ್ತಾವಲ್ಲ. ಮತ್ತು ನೋಡಿ ಇಲ್ಲಿ ಇದೊಂದು
ನೋಡಿ ಇದು ಎಲೆಕ್ಟ್ರಿಕ್ ಗಾಡಿ MG ಅವ್ರು ಬಿಟ್ಟಿರೋದು. ಇದು ಫುಲ್ಲು ಎಲೆಕ್ಟ್ರಿಕ್ ಗಾಡಿ ಇದು. ಇದನ್ನು ನಾವು ನಮ್ಮ ಕಾರ್ ತೊಗೋಬೇಕಾದ್ರೆ ನಾವು ಇದ್ರ ಬಗ್ಗೆನೂ ಕೇಳಿದ್ವಿ. ಇದು ₹1 1 ಕಿಲೋಮೀಟ್ರ್ ಲೆಕ್ಕಾಚಾರ ಅಂತ ಬರುತ್ತೆ. ಫುಲ್ ಚಾರ್ಜ್ ಮಾಡಿದ್ರೆ 350 ಕಿಲೋಮೀಟ್ರ್ ಹೋಗುತ್ತಂತೆ ಈ ಕಾರು. 350 ಕಿಲೋಮೀಟ್ರ್ ಹೋದಾಗ ಎಷ್ಟು ಬೀಳುತ್ತೆ ನಮಗೆ ಅಮೌಂಟು ಈ ಎಲೆಕ್ಟ್ರಿಸಿಟಿದು ಅಂತ ಕೇಳಿದಾಗ ₹1 1 ಕಿಲೋಮೀಟ್ರ್ ಹಂಗೆ ಬೀಳುತ್ತೆ ಸರ್. ನಿಮ್ಗೆ ಹಂಗಾರೆ ಒಂದು ಫುಲ್ ಚಾರ್ಜ್ ಮಾಡಿದ್ರೆ 350 ಕಿಲೋಮೀಟ್ರ್ ಆಗುತ್ತೆ. ಸೊ ₹350 ನಿಮಗೆ ಬಿದ್ದಂಗೆ ಆಗುತ್ತೆ ಅಂತ ಕಂಪ್ನಿಯವ್ರು ನಾವು ಇನ್ನೊಂದು ಕಾರ್ ವಿಚಾರಿಸ್ಬೇಕಾದ್ರೆ ಈ ಕಾರ್ ವಿಚಾರಿಸಿದಾಗ ನಮ್ಗೆ ಹೇಳಿದ್ದು. ಇದು 5 ಸೀಟ್ರ್, ಇದು 4+1, ಇದು 5 ಸೀಟ್ರ್, ಇದು 7 ಸೀಟ್ರಲ್ಲ. ಈಗ ನಮ್ದು ಎಕ್ಟ್ರ್ ಪ್ಲಸ್ ಅಲ್ಲ, ಅದು 7 ಸೀಟ್ರದು, ಇದು 5 ಸೀಟ್ರ್ ಇದು ಬಟ್ ಆದರೆ ವರ್ತ್ ಅನಿಸುತ್ತೆ ನನ್ನ ಪ್ರಕಾರ. ನೋಡಿ ಯಾರು ತೊಗೊಳ್ಳೋರಿದ್ರೆ ಐಡಿಯಾ ಮಾಡಿ ನೋಡಿ. ಚೆನ್ನಾಗಿದೆ ಗಾಡಿ. ಇದೂ ಒಳ್ಳೆ 5 ಸೀಟ್ರ್ ಅನಿಸಲ್ಲ ಸಡನ್ನಾಗಿ ನೋಡಿದ್ರೆ. ಸ್ವಲ್ಪ ಬಾಡಿನೂ ಅಷ್ಟೇ ಚೆನ್ನಾಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ, ಯೂಸ್ ಥರ. ನನಗೆ ಇದು ಭಾರಿ ಇಷ್ಟ ಆಯ್ತು. ಇದು ನೋಡಿ 3 ಜಾತಿನೂ ಇದೆ, ಧರ್ಮಗಳು ಆ ಥರ ಇರಬೇಕು. ಎಲ್ಲದೂ ಒಂದೇ ಧರ್ಮ, ಸೊ ಎಲ್ಲದಕ್ಕೂ ಒಂದು ರೆಸ್ಪೆಕ್ಟ್ ಕೊಡಬೇಕು. ನೋಡಿ ಗಣೇಶ ಇದೆಯಾ ಹಿಂದೂ, ಮೆಕ್ಕಾ ಇದೆಯಾ ಮುಸ್ಲಿಮ್ಸ್, ಜೀಸಸ್ ಇದೆಯಾ ಕ್ರಿಶ್ಚಿಯನ್, 3ಕ್ಕೂ ನೋಡಿ ನನಗೆ ಭಾರಿ ಇಷ್ಟ ಆಯ್ತು ಇದು. ಈ ಥರ 3 ಇಟ್ಟಿದ್ದಾರೆ. ಸಿ ಎವ್ರಿ ರಿಲಿಜನ್ ಹ್ಯಾಸ್ ಇಸ್ ಓನ್ ರೆಸ್ಪೆಕ್ಟ್. ಅದೇ ಅಂದ ಓನ್ ರೆಸ್ಪೆಕ್ಟ್ಗಳಿರ್ತವೆ. ವಿ ಶುಡ್ ರೆಸ್ಪೆಕ್ಟ್ ದಟ್. ಕೆಟ್ಟವ್ರು ಎಲ್ಲರಲ್ಲೂ ಇದ್ದಾರೆ. ಇವನ್ ಇನ್ ಹಿಂದೂ, ಇವನ್ ಇನ್ ಮುಸ್ಲಿಮ್, ಇವನ್ ಇನ್ ಕ್ರಿಶ್ಚಿಯನ್, ಎಲ್ಲದರಲ್ಲೂ ಕೆಟ್ಟವ್ರು ಇದ್ದೇ ಇರ್ತಾರೆ. ಬಟ್ ಸಿ ದಿಸ್ ಈಸ್ ನೈಸ್. ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ರಿಲಿಜನ್. ಚೆನ್ನಾಗಿದೆ ಇದು ಭಾಳ ಇಷ್ಟ ಆಯಿತು ನನಗೆ. ನೋಡಿ ಮೇಲೆ ಎತ್ಬಿಟ್ಟು ಈಗ ವರ್ಕೌಟ್ ಮಾಡ್ತಾರೆ ಅದರಲ್ಲಿ ಏನೇನು ಅಂತ. ಇದು ಇನ್ನೂ ಯಾವುದೋ ಹೊಸ ಗಾಡಿ ಡೆಲಿವರಿಗೆ ಹೋಗ್ತಾ ಐತೆ. ಇದು ಗಾಡಿ ಸರ್ವಿಸ್ ಬಂದಿರೋ ಗಾಡಿ ಅಲ್ಲ ಇದು. ಸೊ ನೋಡಿ ನಮ್ಮ ಕಾರ್ ಈಗ ವಾಷಿಂಗಿಗೆ ಬಂದಿದೆ. ಏನು ನೋಡ್ಕೊಂಬಿಡ್ರಪ್ಪ. ಈಗ ನಾವು ಎಮಿಷನ್ ಎಲ್ಲ ಹಾಕ್ತಾಯಿದ್ದೀವಿ. ಹೊಗೆ ಬರ್ದೇ ಇರೋಂಗೆ ಎಲ್ಲದಕ್ಕೂ ಮಾಡ್ತಾಯಿದ್ದೀವಿ. ನಮ್ಮ ಕಾರೆಲ್ಲ ನೋಡ್ಕೊಬಿಡ್ರಿ. ಆಮೇಲೆ ಮೇಂಟೈನ್ ಮಾಡೋದು ಹೆಂಗೆ ಅಂತ ಕೇಳ್ಕೊಂಡ್ರಲ್ಲ ನೋಡಿ. ಹಿಂಗೇನೆ ನಮ್ಮ ಬ್ರದರ್ ನೋಡಿ ಆಗ್ತಾಯಿದ್ದಾರೆ. ಬ್ರದರ್ ಏನು ಹೇಳಿ ಬ್ರದರ್ ಇದು? ಆ್ಯಡ್ ಏನಕ್ಕೆ ಅಂದರೆ ಇದು ಏನಕ್ಕೆ ಹೇಳಿ ನೀವೇ ಹೇಳಿ ಬ್ರದರ್. ಎಮಿಷನ್ ಕಂಟ್ರೋಲ್ ಮಾಡ್ತೀವಿ. ಹಾಂ ಕೇಳಿಸ್ಕೊಂಡ್ರನಪ್ಪ. ಎಮಿಷನ್ ಕಂಟ್ರೋಲ್ ಮಾಡೋಕ್ಕೆ ಇದು ಹಾಕ್ತಾರೆ. ನೀವು ಕೂಡ ಯಾರೇನು ನೋಡ್ಬೇಕಾರೆ ದಯವಿಟ್ಟು ನೀವು ಹಾಕ್ಸಿ ಕಾರ್ಗಳಿಗೆ. ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ. ಎಮಿಷನ್ ಟೆಸ್ಟ್ಗೆಲ್ಲ ನೀವು ಯೂಸ್ ಆಗುತ್ತೆ ಇವೆಲ್ಲ. ನಮ್ಮ ಕಾರೀಗ ಹಂಗೇನು ಮುಗೀತು. ಜಸ್ಟ್ ವಾಷಿಂಗ್ ಅಷ್ಟೇ ಅಲ್ವಾ ಇನ್ನು ಲಾಸ್ಟು? ವಾಶ್ ಆದಮೇಲೆ ತೊಗೊಂಡು ಹೋಗ್ತಾ ಇರೋದು. ಬ್ರದರ್ ನಿಮ್ಮ ಹೆಸರು ಹೇಳಿ. ರಕ್ಷಿತ್ ಅಂತ. ಸೂಪರ್. ಎಲ್ಲಿಂದ ಬರ್ತಿದ್ದೀರಾ ನೀವು? ನಾವು ಮಂಗಳೂರಾ? ಸೂಪರ್. ಎಲ್ಲಿ ಉಳ್ಕೊಂಡಿರೋದಲ್ಲಿ? ಇಲ್ಲೇ ಎಲ್ಲ ಮಾಡಿದ್ದೀವಿ ಫ್ರೆಂಡ್ಸ್. ನಮಗೂ ಮಂಗಳೂರು ಸ್ವಲ್ಪ ಬರೋದುಂಟು. ಹೌದಾ? ಹಾಂ, ನಾವು ಇಲ್ಲಿಯವರೇನೆ. ಆದರೆ ಮಂಗಳೂರು ಭಾಷೆ ಗೊತ್ತುಂಟು ಸ್ವಲ್ಪ. ಹೆಚ್ಚಿಲ್ಲ ಸ್ವಲ್ಪ. ನಾವು ನಾರ್ಮಲ್ ಕಡೆ ಸರ್ವಿಸ್ ಮಾಡ್ತೀವಲ್ಲ, ಕಾರ್ ಸರ್ವಿಸ್ ವಾಷಿಂಗ್ ಮಾಡಿಸ್ತೀವಲ್ಲ, ಆ ಥರ ಮಾಡಲ್ಲ ಇಲ್ಲಿ. ಪವರ್ ಪ್ರೆಷರ್ ಇಟ್ಕೊಂಡು ಮಾಡ್ತಾರಲ್ಲ, ಆ ಥರ ಮಾಡಲ್ಲ. ನೋಡಿ ಮಾಮೂಲಿ ನಾವು ಹೆಂಗೆ ತೊಳಿತೀವೋ ಅದೇ ಥರ ನೀಟಾಗಿ, ಯಾವ ಪ್ರೆಷರ್ ಯೂಸ್ ಮಾಡಲೇನಿಲ್ಲ, ನೀಟಾಗಿ ನಾವು ಹೇಗೆ ತೊಳಿತೀವೋ ಹಂಗೆ ತೊಳಿತಾರೆ ನೋಡಿ ಇವರು. ಯಾಕಂದರೆ ಇದೇ ಬೆಸ್ಟ್. ಪ್ರೆಷರಲ್ಲೆಲ್ಲ ತೊಳಿತಾರೆ, ಸುಮ್ಮನೆ ಏನೋ ಹಿಂಗೆ ಆಡಿಸ್ಬಿಡ್ತಾರೆ, ಆಡಿಸ್ಬಿಟ್ಟು ಕೊಟ್ಬಿಡ್ತಾರೆ. ಮತ್ತು ಇಲ್ಲಿ ನೋಡಿ ನೀಟಾಗಿ ನಾವು ಹೇಗೆ ಮನೇಲಿ ತೊಳಿತೀವಿ ಹಂಗೆ ನೀಟಾಗಿ ತೊಳಿತಾರೆ. ನೋಡ್ರಪ್ಪ ನಮ್ಮ ಗಾಡಿನ ಓಪನ್ ಮಾಡಿ ಇಟ್ಬಿಟ್ಟವ್ರೆ. ಏನು ಜಾಸ್ತಿ ಇಲ್ಲ ಅಂತ ಹೇಳಿದ್ರು, ಸರ್ವಿಸ್ ಕಾಸ್ಟ್ ಏನಿಲ್ಲ. ತೋರಿಸ್ತೀನಿ ಏನೇನು ಹಾಕಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ. Hey, I got something to say. ಬ್ರದರ್ ಹೇಳಿ, ಇದು ಇವಾಗ ಹಾಕಿದ್ರಲ್ಲ, ಏನು ಹಾಕಿ ಏನದು? ಅಪ್ಲೈ ಮಾಡಿದ್ರೆ ಓಕೆ ರ್ಯಾಟ್ ಎಲ್ಲ ಬೈಟ್ ಮಾಡಲ್ಲ, ಪ್ರಾಬ್ಲಮ್ ಮಾಡಲ್ಲ. ಆ ಥರ ಅದಕ್ಕೋಸ್ಕರ ಈ ಸ್ಪ್ರೇ. ಓಕೆ, ನಿಮ್ಮ ಹೆಸರು ಬ್ರದರ್? ಪ್ರದೀಪ್ ಅಂತ. ಅದು ಬ್ಯಾಟ್ರಿ ಸ್ಪ್ರೇನಾ? ರೆಸ್ಟ್ ಇದೆಯಲ್ಲ. ಓಕೆ ಇದು PM ಬ್ಯಾಟ್ರಿ. ಓಕೆ, ಪ್ರೊಸೆಸ್ ಹೇಗೆ ಪೇಂಟ್ ಪ್ರೊಸೆಸ್ ಮಾಡ್ತಾರೆ ಅಂತ ನೋಡಿ. ಫಸ್ಟು ಪೇಂಟಿಂಗ್, ಸ್ಟ್ರಿಪ್ಪಿಂಗು, ಆಮೇಲೆ ಡೆಂಟ್ ಪುಲ್ಲಿಂಗು, ಆಮೇಲೆ ಬಾಡಿ ಫಿಲ್ಲರ್ ಅಪ್ಲಿಕೇಶನ್, ಬಾಡಿ ಫಿಲ್ಲಿಂಗ್, ಸ್ಯಾಂಡಿಂಗ್, ಆಮೇಲೆ ಪುಟಿ ಅಪ್ಲಿಕೇಶನ್ಸ್ ಅಂತ ನೋಡಿ. ಸುಮಾರು ಒಂದು 7-8 ಪ್ರೊಸೆಸ್ ಆದಮೇಲೆ ಲಾಸ್ಟ್ ಕ್ಲಿಯರ್ ಕಾಸ್ಟ್ ಅಂತ ಬರುತ್ತೆ. ಪೇಂಟಿಂಗ್ ಪ್ರೊಸೆಸ್ ಆಗೋದು ಹೇಗೆ ಅಂತ ನೋಡಿ. ಈಗ ಸರ್ವಿಸ್ ಮುಗೀತು.
ಟೋಟಲ್ ಬಿಲ್ ನೋಡಿ 4,163 ರೂಪಾಯಿ ಆಗಿದೆ. ಅದೊಂದು ಕ್ಲೀನ್ ಮಾಡಿದ್ದಾರೆ, ಅದೊಂದು 900 ರೂಪಾಯಿ. ಆಮೇಲೆ ರೋಡ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ, ಅದೊಂದು 1,100 ರೂಪಾಯಿ. ಆಮೇಲೆ ಸೆಕೆಂಡ್ ಫ್ರೀ ಸರ್ವಿಸ್ಗೆ ಅದೇನಿಲ್ಲ, ಲೇಬರ್ ಚಾರ್ಜ್ ಫ್ರೀ ಮಾಡಿದ್ದಾರೆ. ಮತ್ತು ಇದೊಂದು ಅಡಾಬಾಲ್ ನಾನು ತೋರಿಸಿದ್ನಲ್ಲ ಆವಾಗಲೇ, ಅದೊಂದು 700 ರೂಪಾಯಿ ಹಾಕಿದ್ದಾರೆ. ಸೊ ಟೋಟಲ್ 4,163 ರೂಪಾಯಿ ಆಗಿದೆಪ್ಪ. 163 ರೂಪಾಯಿ ಆಗಿದೆ. ಸೊ ಇವತ್ತಿನ ಸರ್ವಿಸ್ ಇಷ್ಟೇ. ಸೆಕೆಂಡ್ ಸರ್ವಿಸ್ ಬಿಲ್ ಇದು. ಪರವಾಗಿಲ್ಲ ಅನಿಸುತ್ತೆ ನನಗೆ, ಯಾಕಂದರೆ ನಮ್ಮ ಗಾಡಿ ಮೈಲೇಜು ಇವೆಲ್ಲ ನೋಡ್ತೀನಲ್ಲ ನಾನು. ಪರವಾಗಿಲ್ಲ, ಓಕೆ, ನೋಡೋಣ ನೆಕ್ಸ್ಟ್ಗೆ ಹೇಗೆ ಅಂತ. ಇವತ್ತಿನ ಸರ್ವೀಸು, ಇವತ್ತಿನ ಒಂದು ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ, ಎಲ್ಲರ ಜೊತೆ ಖುಷಿಯಾಗಿ ಸ್ಪಂದಿಸಿ, ಆರಾಮಾಗಿರಿ, ಟೆನ್ಷನ್ ತೊಗೊಬೇಡಿ ಜಾಸ್ತಿ. ಮತ್ತು ಎಲ್ಲ ನನ್ನ ಹಿರಿಯರಿಗೂ ಕಿರಿಯರಿಗೂ ಒಂದನೇ ಹೇಳ್ತಾ, ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಫೀಡ್ಬ್ಯಾಕ್ಗಳು ಕೊಡ್ತಾಯಿರಿ. ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಕಂಟೆಂಟ್ಗಳನ್ನ ನೋಡಿ, ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಮ ಪ್ರೀತಿಯ ಧನುಷ್ ಕಡೆಯಿಂದ ನಮಸ್ಕಾರ.